ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಚನಾ ಮಸಾಲ ವಿತ್ ಪೂರಿ ವ್ಲಾಗೆ ನೋಡ್ತಿರೋದು. ಸೊ ಫಸ್ಟ್ ಬಂದು ನಾನು ಚನಾ ಮಸಾಲ ಹೋಲ್ ನೈಟ್ ಬಂದು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಅದು ಮಾರ್ನಿಂಗ್ ವಾಶ್ ಮಾಡ್ಕೊಂಡು ಒಂದು ವಾಟ್ರಿಂದ ನಾನು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಆದಮೇಲೆ ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆ ಲೆವೆಲ್ಗೆ ನೀರು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಬಂದು ಸಾಲ್ಟ್ ಹಾಕ್ಕೊಂಡು ನಾವು ಕುಕ್ಕರ್ ಲಿಡ್ ಬಂದು ಕ್ಲೋಸ್ ಮಾಡಿಕೊಂಡು ಅದು ಫಸ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಬಾಯ್ಲ್ ಆಗಗಂಟ ಬಂದು ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಕೊರಿಯಂಡರ್ ಹಾಕ್ಕೊಳ್ಳೋಣ. ದೆನ್ ಬಂದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ಅದಾದಮೇಲೆ ಇದು ಬಂದು ಜೀರಾ ಮತ್ತು ಬ್ಲ್ಯಾಕ್ ಪೆಪ್ಪರು ಈ ಎರಡು ಪೌಡ್ರ್ ಬಂದು ಮಾಡಿಕೊಂಡಿದ್ದೆ, ಅದು ಹಾಕ್ಕೊತಿದ್ದೀನಿ. ಆಫ್ಟರ್ ದ್ಯಾಟ್ ಬಂದು ನಾನು ಆನಿಯನ್ ಕಟ್ ಮಾಡ್ಕೊತಿದ್ದೀನಿ. ಆನಿಯನ್ ಕಟ್ ಮಾಡ್ಕೊಂಡು ಆದಮೇಲೆ ಹಾಗೆ ನಾನು ಬ್ಯಾಕ್ ಟು ಬ್ಯಾಕು ಈ ಕಟ್ ಮಾಡ್ಕೊಂಡಿರೋ ಆನಿಯನ್ ಬಂದು ನಾನು ಜಾರ್ಗೆ ಹಾಕ್ಕೋತೀನಿ. ಜಾರ್ಗೆ ಹಾಕ್ಕೊಂಡು ನಾನು ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡ್ಕೋತೀನಿ. ಸೊ ಫೈನಲಿ ಪೇಸ್ಟ್ ಬಂದು ರೆಡಿ ಆಗಿದೆ. ಈ ಪೇಸ್ಟನ್ನು ನಾವು ಸೈಡಿಗೆ ಇಟ್ಕೊಳ್ಳೋಣ. ಇದು ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಚನಾ ಕೂಡ ಬಂದು ಬಾಯ್ಲ್ ಆಗಿದೆ. ಹೇಗೆ ಬಾಯ್ಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು. ಅದ್ಮೇಲೆ ಬಂದು ನಾವು ಆ್ಯಸ್ ಯೂಶುವಲ್ ಸೇಮ್ ಪ್ಯಾನ್ ತೊಗೊಂಡು ನಾವು ಸ್ವಲ್ಪ ವಾಟ್ರಲ್ಲಿ ವಾಶ್ ಮಾಡಿಟ್ಕೊಂಡು ಅದೇ ಪ್ಯಾನ್ನ ಬಂದು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಆಯಿಲ್ ಆ್ಯಡ್ ಮಾಡಿಕೊಂಡು ಬಂದು ನೀಟಾಗಿ ಆಯಿಲ್ ಬಿಸಿ ಆಗಬೇಕು. ಸೊ ಆಯಿಲ್ ಬಿಸಿ ಆದಮೇಲೆ ಬಂದು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಮಾಡೋಂಗಿಲ್ಲ, ಲೈಕ್ ಅರ್ಧ ಟೇಬಲ್ ಸ್ಪೂನು. ಇದಾದಮೇಲೆ ಬಂದು ಲವಂಗ ಪೌಡ್ರ್ ಬರುತ್ತಲ್ಲ, ಆ ಪೌಡ್ರು ಬಂದು ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಪೌಡ್ರ್ ಆ್ಯಡ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಲವಂಗ ಪೌಡ್ರ್ ಬಂದು ನಾವು ಮನೇಲೆ ಕ್ರಿಯೇಟ್ ಮಾಡೋದು, ಲವಂಗು ಮತ್ತು ಇಲಾಚಿ ಅದೆಲ್ಲನೂ ಹಾಕಿ. ಸೊ ಫೈನಲಿ ಇದು ಲೈಕ್ ಸ್ಮೆಲ್ ಬರಬೇಕು ಇದರಿಂದ ಅಲ್ಲಿಗಂಟ ನಾವು ಬಂದು ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ಕೊಂಡು ಆದಮೇಲೆ ಬಂದು ನಾವು ಬಾಯ್ಲ್ ಮಾಡಿಕೊಂಡಿರ್ತೀವಲ್ಲ ಆ ಚನಾ ಬಂದು ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬಂದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಫಸ್ಟೇ ಬಂದು ಸಾಲ್ಟ್ ಹಾಕಿರ್ತೀರ, ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಸಾಲ್ಟ್ ಹಾಕಿದ್ದೀವಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ನಿಮ್ಗೆ ಕಮ್ಮಿ ಇದ್ದರೆ. ನಂದು ಸ್ವಲ್ಪ ಕಮ್ಮಿ ಇತ್ತು, ಸೊ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸಪ್ ಆದಮೇಲೆ ಬಂದು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಪೇಸ್ಟು, ಆ ಪೇಸ್ಟ್ ಬಂದು ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ ಪೇಸ್ಟ್ ಕೂಡ ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಫೈನಲಿ ಬಂದು ಇದು ಮಿಕ್ಸ್ ಆಗಿದೆ. ಇದಾದಮೇಲೆ ಬಂದು ನಾವು ಸ್ವಲ್ಪ ವಾಟ್ರ್ ಬಂದು ಆ್ಯಡ್ ಮಾಡ್ಕೊಳ್ಳೋಣ. ವಾಟ್ರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಕೊಳ್ಳೋಣ. ಈ ಬಾಯ್ಲ್ ಆದಮೇಲೆ ಬಂದು ಜಾಸ್ತಿ ನೀರು ಬಂದು ಆ್ಯಡ್ ಮಾಡಬೇಡಿ, ಸೊ ಸ್ವಲ್ಪ ಮಾತ್ರ ಸಾಕು. ಇದಾದಮೇಲೆ ಬಂದು ನಾವು ಚನಾ ಮಸಾಲ ಅಂತ ಬರುತ್ತಲ್ವ, ಆ ಚನಾ ಮಸಾಲ ಬಂದು ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟ್ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದರಲ್ಲಿರೋ ಆನಿಯನ್ನು ಅದು ಸ್ಮೆಲ್ಲೆಲ್ಲ ಔಟ್ ಆಗಬೇಕು. ಆ ಸ್ಮೆಲ್ಲೆಲ್ಲ ಔಟ್ ಆದಮೇಲೆ ಬಂದು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದೇ ಹೇಳಿದ್ನಲ್ವ ಚನಾ ಮಸಾಲ ಅಂತ, ಆ ಮಿಕ್ಸ್ಚರ್ ಬಂದು ನೀವು ಆ ಪೌಡ್ರ್ ಬಂದು ನೀವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಬಂದು ಒಂದು ಕ್ಲೀನ್ ಮಿಕ್ಸ್ಚರ್ ಕೊಟ್ಬಿಟ್ಟು ಲೈಕ್ ಈ ಸ್ಮೆಲ್ ಬರುತ್ತಲ್ವ ಆ ಸ್ಮೆಲ್ಲು ಕೂಡ ಹೋಗಬೇಕು. ಅಲ್ಲಿಗಂಟ ನಾವು ಸ್ವಲ್ಪ ವಾಟ್ರ್ ಕೂಡ ಡ್ರೈ ಆಗಬೇಕು. ಅಲ್ಲಿಗಂಟ ನಾವು ಮಿಕ್ಸ್ ಮಾಡಿ ಒಂದು 4 to 5 ಮಿನಿಟ್ಸ್ ಬಂದು ಸ್ಲೋ ಮಾಡಿ ಫ್ಲೇಮ್ ಬಂದು ಹಾಗೆ ಬಿಟ್ಬಿಡೋಣ. ನೋಡಿ ಆಫ್ಟರ್ 4-5 ಮಿನಿಟ್ ಆದಮೇಲೆ ಬಂದು ಅದು ಕುಕ್ ಆಗಿದೆ ಅಂದರೆ ಈ ಥರ ಮೇಲ್ಗಡೆ ಆಯಿಲ್ ಬಿಡುತ್ತೆ. ಸೊ ಆಯಿಲ್ ಬಿಟ್ಟರೆ ನಿಮ್ಗೆ ಗೊತ್ತಾಗಬೇಕು ಓಕೆ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಂದು ಕ್ಲೀನ್ ಮಿಕ್ಸ್ಚರ್ ಕೊಟ್ಬಿಟ್ಟು ನಾವು ಬಂದು ಫ್ಲೇಮ್ ಬಂದು ಕ್ಲೋಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಪಕ್ಕಕ್ಕೆ ಬಂದು ಹಾಗೆ ನಾನು ಪೂರಿಗೆ ಹಸಿಟ್ಟು ಕಳಿಸಿ ರೆಸ್ಟ್ ಆಗೋಕ್ಕೆ ಬಿಟ್ಟಿದ್ದೆ. ಸೊ ಫೈನಲಿ ಹಸಿಟ್ಟಲ್ಲಿ ಪೂರಿ ಮಾಡಿಕೊಂಡು ಫೈನಲಿ ನಮ್ಮ ಡಿಶ್ ಬಂದು ರೆಡಿ ಆಗಿದೆ. ದೆನ್ ಬಂದು ನೀವು ಪೂರಿ ಮತ್ತು ಚನಾ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಮ್ಮ ಮನೇಲಿ ಈ ಥರ ಮಾಡ್ತೀವಿ ಆ್ಯಂಡ್ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.